ಜನ ಜಗತ್ತಿಗೆ ಬುದ್ಧಿ ಹೇಳೋ ಪೆದ್ದ ಪ್ರಧಾನಿ ಅಂತಿದ್ದಾರೆ. ಇವ್ರು ನಿಜವಾಗ್ಲೂ ವಿಶ್ವಗುರುನ ಅಥವಾ ಇದು ನಾಯಕತ್ವದ ವಿಫಲತೆನಾ? ಭಾರತದಲ್ಲೂ ಗ್ಯಾಸ್ ಮತ್ತು ಪೆಟ್ರೋಲ್ಗೆ ತೊಂದರೆ ತಲೆದೂರಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀಯಂ ಪವಿತ್ರ. ಮಾರ್ಚ್ 24 ಈ ದಿನ ಭಾರತಕ್ಕೆ ಬರೀ ಒಂದು ದಿನಾಂಕ ಆಗಿರಲಿಲ್ಲ, ಒಂದು ದೊಡ್ಡ ಪಾಠವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾರ್ಚ್ 24, 2020ಕ್ಕೆ ದೂರದರ್ಶನದ ಮೂಲಕ ದೇಶವನ್ನು ಉದ್ದೇಶಿಸಿ ಮಾತಾಡಿ ಕೊರೋನಾ ವೈರಸ್ ಹರಡೋದನ್ನು ತಡೆಯೋಕೆ 21 ದಿನಗಳ ಸಂಪೂರ್ಣವಾದ ಲಾಕ್ಡೌನ್ ಅನ್ನು ಘೋಷಿಸ್ತಾರೆ. 21 ದಿನಗಳಲ್ಲಿ ಕೊರೋನಾ ಹೋಗೇ ಬಿಡುತ್ತೆ ಅನ್ನೋ ಭರವಸೆ ಜೊತೆಗೆ ತೆಗೆದುಕೊಂಡಂತಹ ಆ ನಿರ್ಧಾರ ಕೋಟಿ ಕೋಟಿ ಜನರ ಬದುಕಿನ ಮೇಲೆ ಎಷ್ಟು ದೊಡ್ಡ ಪರಿಣಾಮ ಬೀರ್ತು ಅನ್ನೋದು ಇವತ್ತಿಗೂ ಸಹ ಚರ್ಚೆಯ ವಿಷಯ ಆಗಿದೆ. ಅದೀಗ ಸರಿಯಾಗಿ 6 ವರ್ಷಗಳ ಹಿಂದಿನ ವಿಷಯ. ಈಗ 2026ರಲ್ಲಿ ಪಶ್ಚಿಮ ಏಷ್ಯಾ ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಯುದ್ಧದ ಪರಿಸ್ಥಿತಿ ತೀವ್ರ ಆಗಿರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ತಲ್ಲಿ ಮಾತಾಡ್ತಾ ಕೊರೋನಾ ಕಾಲದಂತೆ ದೇಶ ಸಿದ್ಧವಾಗಿರಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುದ್ಧದಿಂದಾಗಿ ಜಗತ್ತಿನಲ್ಲಿ ಕ್ರೂಡ್ ಆಯಿಲ್, ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ತೊಂದರೆ ಉಂಟಾಗ್ತಾ ಇದೆ. ಇದರ ಪರಿಣಾಮವಾಗಿ ಬೆಲೆಗಳು ಏರ್ಬಹುದು, ಪೂರೈಕೆ ಸರಪಳಿಯ ಅಡೆತಡೆಗಳಿಗೂ ಒಳಗಾಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಶ್ರೀಲಂಕಾದಲ್ಲಿ ಈಗಾಗಲೇ ಇಂಧನ ಪೂರೈಕೆಗೆ ಮತ್ತೆ ರಾಷ್ಟ್ರೀಯ ಫ್ಯೂಲ್ ಪಾಸ್ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲಾಗಿದೆ. ಭಾರತದಲ್ಲೂ ಗ್ಯಾಸ್ ಮತ್ತು ಪೆಟ್ರೋಲ್ಗೆ ತೊಂದರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೊರೋನಾ ಸಮಯದಲ್ಲಿ ಹೇಗೆ ನಾವು ಇದನ್ನು ಎದುರಿಸಿದ್ದೇವೋ ಹಾಗೆ ಈ ಸಂಕಷ್ಟವನ್ನು ಎದುರಿಸಬೇಕು ಅಂತ ಹೇಳಿರೋದು ಹಲವರಲ್ಲಿ ಪ್ರಶ್ನೆಗಳನ್ನು ಹುಟ್ಟಿಸಿದೆ. ಯಾಕಂದ್ರೆ ಕೊರೋನಾ ಲಾಕ್ಡೌನ್ ಸಮಯದ ಅನುಭವವನ್ನೇ ಜನ ಇನ್ನೂ ಮರ್ತಿಲ್ಲ. ಈಗ ಪ್ರಶ್ನೆ ಬರೋದು, ಪ್ರಧಾನಿ ಈಗ ಕೊರೋನಾ ಲಾಕ್ಡೌನ್ ಅನ್ನ ನೆನಪು ಮಾಡಿದ್ದು ಯಾಕೆ? ಲಾಕ್ಡೌನ್ ಅನ್ನೋದು ಏಕಪಕ್ಷೀಯ ನಿರ್ಧಾರ ಆಗಿತ್ತು ಅನ್ನೋದು ಗುಟ್ಟೇನಲ್ಲ. 2020ರ ಲಾಕ್ಡೌನ್ ಸಮಯದಲ್ಲಿ ಅಸಂಘಟಿತ ಕಾರ್ಮಿಕರು, ದಿನಗೂಲಿ ಕೆಲಸಗಾರರು, ಬಡವರು ತುಂಬಾನೇ ಕಷ್ಟವನ್ನು ಅನುಭವಿಸ್ಬಿಟ್ರು. ಅನೇಕರು ಊರಿಗೆ ಹೋಗೋಕೆ ಬಸ್ಸು, ರೈಲು ಸಿಗದೇನೆ ಕಾಲ್ನಡಿಗೆಯಲ್ಲೇ ಹೊರಟು ದಾರಿಯಲ್ಲಿ ಹಸಿವಿನಿಂದ, ದಣಿವಿನಿಂದ ಪ್ರಾಣ ಕಳ್ಕೊಂಡವರು ಇದ್ದಾರೆ. ಶ್ರೀಮಂತರು ಮನೆಯಲ್ಲಿ ಕುಟುಂಬದ ಜೊತೆಗೆ ಸಮಯ ಕಳೆದು ಅಡುಗೆ ಮಾಡ್ಕೊಂಡು ಎಂಜಾಯ್ ಮಾಡಿದ್ರು. ಬಡವರ ಬಗ್ಗೆ ಯಾರೂ ಯೋಚಿಸಿಲ್ಲ. ಕೆಲವರು ಬಡವರ ಹಸಿವನ್ನ ನೀಗಿಸಿ ತಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಸಿವು ಕೊರೋನಾಗಿಂತಾನು ದೊಡ್ಡ ಮಹಾಮಾರಿ ಆಗೋಗ್ಬಿಟ್ಟಿತ್ತು. ಸರ್ಕಾರ ಕೊರೋನಾದಿಂದ ಸತ್ತವರ ನಿಜ ಸಂಖ್ಯೆಯನ್ನ ಸರಿಯಾಗಿ ಹೇಳಲೂ ಇಲ್ಲ. ಅಂಕಿ ಅಂಶ ಎಲ್ಲನೂ ಸಹ ಗುಟ್ಟಾಗಿ ಉಳಿಸ್ಕೊಂಡಿದ್ದಾರೆ. ಈಗಿನ ಸಂದರ್ಭದಲ್ಲಿ ಯುದ್ಧದಿಂದ ಇಂಧನ ಬಿಕ್ಕಟ್ಟು ಬಂದ್ರೆ ಅದು ಮತ್ತೆ ಬಡವರ ಮೇಲೆ, ಅಸಂಘಟಿತ ವಲಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿದ್ರೆ ಸರಕು ಸಾಗಣೆ ದುಬಾರಿ ಆಗುತ್ತೆ. ಆಹಾರ, ತರಕಾರಿ ಬೆಲೆ ಏರುತ್ತೆ. ದಿನಗೂಲಿ ಕೆಲಸಗಾರರಿಗೆ ಕೆಲಸ ಕಡಿಮೆ ಆಗಬಹುದು. ಗ್ಯಾಸ್ ಅಭಾವವಾದ್ರೆ ಅಡುಗೆಗೂ ಸಮಸ್ಯೆ. ತಟ್ಟೆ ಬಡದು ಕೊರೋನಾ ಓಡಿಸಿ ಅಂತ ಹೇಳಿದಂತೆ ಈಗ ಬೆರಣಿ ತಟ್ಟಿ ಗ್ಯಾಸ್ ಅಭಾವವನ್ನು ತಗ್ಗಿಸಿ ಅಂತ ಮೋದಿ ಹೇಳಿದ್ರು ಹೇಳ್ಬೋದು. 2020ರ ಲಾಕ್ಡೌನ್ ಸಮಯದಲ್ಲಿ ಯಾವುದೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿರಲಿಲ್ಲ. ಈಗ ಮತ್ತೆ ಅದೇ ಲಾಕ್ಡೌನ್ ಅನ್ನ ಮೋದಿ ನೆನಪು ಮಾಡಿದ್ದಾರೆ. ಕೆಲವರು ಇದನ್ನ ಜಗತ್ತಿಗೆ ಬುದ್ಧಿ ಹೇಳುವ ಪೆದ್ದ ಪ್ರಧಾನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಿದ್ದಾರೆ. ಮತ್ತೊಮ್ಮೆ ಧ್ರುವರಾತಿಯವರ ಮಾತುಗಳು ಸಹ ನೆನಪಾಗುತ್ತೆ. ಅಯೋಗ್ಯರನ್ನ ಆಯ್ಕೆ ಮಾಡೋ ಬದಲು ಕತ್ತೆಯನ್ನಾದ್ರೂ ಆಯ್ಕೆ ಮಾಡಿ ಅದು ಕನಿಷ್ಠ ಭಾರನಾದ್ರೂ ಹೊರತೆ, ಅಯೋಗ್ಯ ಅಧಿಕಾರಕ್ಕೆ ಬಂದ್ರೆ ಅವನೇ ದೇಶಕ್ಕೆ ದೊಡ್ಡ ಭಾರ ಅಂತ ಹೇಳಿದ್ರು. ಅಂಧಭಕ್ತಿ ಕಾರಣದಿಂದ ದೇಶ ನಾಶ ಆಗ್ತಾ ಇದ್ರು ಸಹ ಕೆಲವರಿಗೆ ಅದು ಕಾಣಿಸ್ತಾ ಇಲ್ಲ. ಇನ್ನು ಕೆನಡಾ ಪೌರತ್ವ ಹೊಂದಿರುವಂತಹ ಅಕ್ಷಯ್ ಕುಮಾರ್ನಂಥ ಮೋದಿ ಭಕ್ತರಿಗೆ ಜನಸಾಮಾನ್ಯರ ಕಷ್ಟ ಅರ್ಥ ಆಗೋದೇ ಇಲ್ಲ. ಗ್ಯಾಸ್ ಬೆಲೆ ಏರಿಕೆ ಆದ್ರೆ ಈತ ನನ್ನ ಹೆಂಡತಿ 2 ಎಲೆಕ್ಟ್ರಿಕ್ ಸ್ಟವ್ ತಂದಿದ್ದಾಳೆ ಅಂತ ಸಮರ್ಥಿಸ್ಕೊಳ್ತಾರೆ. ಎಂಥವರ ತರ್ಕದ ಪ್ರಕಾರ ನಾಳೆ ವಿದ್ಯುತ್ ಏನಾದ್ರು ಇಲ್ಲ ಅಂತಂದಾಗ 2 ಬಾಂಡ್ಲಿ ಸಗಣಿ ತಂದಿಟ್ಟಿದ್ದಾಳೆ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ. ಜನರ ಹೊಟ್ಟೆ ಉರಿಯನ್ನ ಗೇಲಿ ಮಾಡುವಂಥ ರೀಲ್ ಹೀರೋಗಳ ನಾಟಕ ನಿಜವಾಗ್ಲೂ ಅಸಹ್ಯ ಹುಟ್ಟಿಸುತ್ತೆ. 2014ಕ್ಕಿಂತ ಮೊದಲು ರೂಪಾಯಿ ಮೌಲ್ಯ ಸ್ವಲ್ಪ ಕುಸಿದ್ರು ಸಾಕು ರಸ್ತೆಯಲ್ಲಿ ಕಿರಿಚ್ತಾ ಇದ್ದಂಥ ಅಂಧಭಕ್ತರು ಮತ್ತು ಸಿನಿಮಾ ಸ್ಟಾರ್ಗಳು ಇವತ್ತು ಎಲ್ಲಿ ಹೋಗಿದ್ದಾರೆ? ಅಂದು ರೂಪಾಯಿಯ ಗೌರವ ಪ್ರಧಾನಿಯ ವಯಸ್ಸಿಗೆ ಸಮ ಆಯಿತು ಅಂತ ವ್ಯಂಗ್ಯ ಆಡ್ತಿದ್ದವರು ಮುಂದೊಂದು ದಿನ ಡಾಲರ್ ಮುಂದೆ ರೂಪಾಯಿ 100ರ ಗಡಿ ದಾಟಿದ್ರು ಅದನ್ನು ಮಾಸ್ಟರ್ ಸ್ಟ್ರೋಕ್ ಅಂತ ಕರೆದ್ರು ಆಶ್ಚರ್ಯ ಏನಿಲ್ಲ. ಅಥವಾ ಅದನ್ನು ಸೆಂಚುರಿ ಸೆಲೆಬ್ರೇಷನ್ ಅಂತ ಮಾಡ್ತಾರೋ ಏನೋ ಗೊತ್ತಿಲ್ಲ. ಇನ್ನು ನರೇಂದ್ರ ಮೋದಿ ಅವರ ಡಿಮಾನಿಟೈಸೇಷನ್ ಭಾಷಣದ ನಂತರ ಸಲ್ಮಾನ್ ಖಾನ್, ಅಮೀರ್ ಖಾನ್, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ರಜನಿಕಾಂತ್ ಮತ್ತು ಶಾಹಿದ್ ಕಪೂರ್ ಸೇರಿದಂತೆ ಅನೇಕ ಬಾಲಿವುಡ್ ನಟ ನಟಿಯರು ಅದನ್ನು ಬೆಂಬಲಿಸಿದ್ರು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೂಪಾಯಿ ಮೌಲ್ಯ ಕುಸಿದಿತ್ತು. ಆ ಸಂದರ್ಭದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳಾದಂಥ ಅಮಿತಾಬ್ ಬಚ್ಚನ್, ಜೂಹಿ ಚಾವ್ಲಾ, ಅನುಪಮ್ ಖೇರ್, ಶಿಲ್ಪಾ ಶೆಟ್ಟಿ, ನಿರ್ದೇಶಕ ವಿವೇಕ್ ಅಗ್ನಿಹೋತ್ರಿ ಸೇರಿದಂತೆ ಹಲವರು ಟ್ವೀಟ್ ಮಾಡಿದ್ರು, ಅದನ್ನು ವಿರೋಧಿಸಿದ್ರು. ಅದರಲ್ಲೂ ಜೂಹಿ ಚಾವ್ಲಾ ರೂಪಾಯಿ ಮೌಲ್ಯದ ಕುಸಿತವನ್ನ ಒಳ ಉಡುಪಿಗೆ ಹೋಲಿಸಿದ್ರು. ಈಗ ದೇಶ ನಾಶ ಆಗ್ತಾ ಇದ್ರು ಸಹ ಯಾವೊಬ್ಬ ಬಾಲಿವುಡ್ ನಟಮಣಿಯರು ಒಂದೇ ಒಂದು ಟ್ವೀಟ್ ಅನ್ನು ಮಾಡ್ತಾ ಇಲ್ಲ. ದೇಶ ನಾಶ ಆಗ್ತಾ ಇರೋದು ಬಹುಶಃ ಅವ್ರಿಗೆ ಕಣ್ಣಿಗೆ ಕಾಣಿಸೋದಿಲ್ವೇನೋ. ಯಾಕೆ ಹೇಳಿ? ಅಂಧಭಕ್ತಿ ಸ್ವಾಮಿ, ಈ ಅಂಧಭಕ್ತಿಗೆ ಮದ್ದೇ ಇಲ್ಲ. ಭಾರತ ತೈಲ ಆಮದು ಮಾಡಿಕೊಳ್ಳುವಂಥ ದೇಶ. ಆದ್ರಿಂದ ಇಂಧನ ಬಿಕ್ಕಟ್ಟು ನಮ್ಮ ಮೇಲೂ ನೇರವಾಗಿ ಪರಿಣಾಮ ಬೀರುತ್ತೆ. ಮೋದಿ ಸರ್ಕಾರ ಇದಕ್ಕೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅನ್ನೋ ಸಣ್ಣ ಮಾಹಿತಿಯೂ ಯಾರಿಗೂ ಇಲ್ಲ. ಆದರೆ ಇರಾನ್ ಜೊತೆಗಿನ ಭಾರತದ ಐತಿಹಾಸಿಕ ಸಂಬಂಧವನ್ನ ಹಳಸುವಂತೆ ಮಾಡಿದಂಥ ಕುಖ್ಯಾತಿ ಮಾತ್ರ ಶ್ರೀಮಾನ್ ಮೋದಿಜಿಯವರಿಗೆ ಸಲ್ಲಬೇಕು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.